ಅದೇನೆ ನೋಡಿದ್ರ ಚಂದ್ರಾಂಕ ಸುಮಿತ್ರಕ್ಕ ಇಬ್ರು ನೋಡಿದ್ರ 3-4 ದಿನ ಅಷ್ಟೇ ನಾನು ಅಷ್ಟೇ ಪ್ಲೀಸ್ ಹೇಳ್ಬಿಡ್ತೀನಿ ತಡೆಯೋಕೈತಲ್ಲ ಹೇಳ್ಬೇಕು. ಒಂದೇ ಕಡೆ ಜಾಸ್ತಿ ತಿಂದ್ರೆ ಫುಲ್ ಆಗ್ಬಿಡುತ್ತೆ. ಎಲ್ಲಿ ಊಟ ಅನ್ನೋ ಆಪ್ಷನ್ನೇ ಇಲ್ಲ. ಟೇಬಲ್ ಮಾತ್ರ ಇಟ್ಕೊಂಡ್ಬಿಡ್ತಾನೆ ಇದು ಮುಖಕ್ಕೆ ಬೀಳ್ಬೇಕು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವಾಗ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ಅಂತಂದರೆ ಮನೆಯಲ್ಲಿ ಕೂತು ಬೋರ್ ಆಗೋಯ್ತು, ಬೇಜಾರಾಗೋಯ್ತು ಗೈಸ್. ಸೊ ಅದಕ್ಕೆ ನಮ್ಮ ಮನೆ ಲಕ್ಷ್ಮೀ ದೇವ್ರನ್ನ ಕರ್ಕೊಂಡು ಒಂದು ರೌಂಡ್ ಹೋಗೋಣ. ಸೊ ಈಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಬಯಕೆ ಬಂದಿದೆ. ಮೊದಲಿಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅನ್ಕೋತೀರಾ ಏನು ನಿಮ್ಮ ಲಾಸ್ಟ್ ವ್ಲಾಗಲ್ಲಿ ಸ್ವಲ್ಪ ಪೇನ್ ಬಂದಿತ್ತು ಅಂತ ಹೇಳಿದ್ರೆ ಇವಾಗ ಆರಾಮಾಗಿದ್ದೀರಾ ಅಂತ. ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಡಾಕ್ಟ್ರನ್ನೆಲ್ಲ ಕೇಳಿದ್ಮೇಲೆ ಕಂಟಿನ್ಯೂಸ್ ಆಗಿ ಬಂದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಬಿಟ್ಟು ಬರ್ತಾ ಇದೆ. ಹಂಗಂತ ಅಂದ್ಬಿಟ್ಟು ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡ್ರೆ ಆಗಲ್ಲ, ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿರಬೇಕು. ಸೊ ಹಾಗಾಗಿ ಇವಾಗ ಫಾರ್ ಎ ಚೇಂಜ್ ಇರಲಿ ಅಂದ್ಬಿಟ್ಟು ಆಚೆ ಹೊರಡ್ತಾ ಇದ್ದೀವಿ. ಈ ಅವಳಲ್ಲ ನಮ್ಮನೆ ಮೀಮ್ಸ್ ಕಂಟೆಂಟ್ ಕೊಡ್ತಾರೆ. ಮಹಾರಾಣಿ ತಿನ್ಬೇಕಂತ ಅದೇನೋ ಕಾಣೆ ಅಲ್ಲ, ಎಲ್ರದ್ದು ಮೊನ್ನೆ ತಾನೇ ಹೋಗ್ಬಿಟ್ಟು ಗೋಲ್ಗಪ್ಪ ತಿಂದ್ರಿ 3 ಪ್ಲೇಟ್. ಅವತ್ತು ಹೊಟ್ಟೆ ಬಿರಿವಂಗೆ ಗೋಲ್ಗಪ್ಪ ಚಾಲೆಂಜ್ ಮಾಡಿದ್ದು. ಅಣ್ಣ ಗೋಲ್ಗಪ್ಪ ತಿನ್ಬೇಕು ಅಂತ ಇವತ್ತು ಬಯಕೆ. ನಿಮ್ ಮನೆಗ್ ಬಂದ್ಮೇಲೆ ಏನೇನೋ ತಿನ್ಬೇಕು ಅನ್ಸ್ತೈತೆ, ಕ್ರೇವಿಂಗ್ಸ್ ತಿನ್ಬೇಕು ಅನ್ಸ್ತದೆ. ಸೊ ಈಗ ನಿಶುಂಗೆ ಗೋಲ್ಗಪ್ಪ ವಿತ್ ಪಿಜ್ಜಾ, ಕಾರ್ನ್ ಪಿಜ್ಜಾ. ಮಧುಗೆ ನನಗೇನು ತಿನ್ಬೇಕು ಅನ್ಸ್ತಿಲ್ಲ. ನಂಗೇನಾದ್ರು ಒಂದ್ ಸ್ವಲ್ಪ ಲಿಕ್ವಿಡ್ ಶುಗರ್ ಕೇನ್ ಜ್ಯೂಸ್. ನಿಮ್ಗೇನ್ ಕೇಳೋದು? ಗೋಲ್ಗಪ್ಪ ಅಷ್ಟೇ. ಬೇರೆದೇನಾದ್ರು ತಿನ್ಬೇಕು ನೀವು? ನೋಡೋಣ, ಟ್ರೈ ಮಾಡ್ತೀನಿ ಅಂತ. ಇವತ್ತು ಹಬ್ಬ ಇದೆ, ಆದ್ರೂ ಬೈಬೇಡಿ ಗೈಸ್. ಆದ್ರೂ ಯಾಕೋ ನಂಗೆ ಗ್ರೀನ್ ಬಿರಿಯಾನಿ ವಿತ್ ಚಿಲ್ಲಿ ಚಿಕನ್ ತಿನ್ಬೇಕು ಅಂತ ಅನ್ಸ್ತೈತೆ. ಇವನ್ನೇನ್ ಕೇಳ್ಬೇಡ ನಿಜವಾಗ್ಲು. ಅದೇನೆ ನೋಡಿದ್ರ ಚಂದ್ರಾಂಕ ಸುಮಿತ್ರಕ್ಕ ಇಬ್ರು ನೋಡಿದ್ರ ಹಬ್ಬದ ದಿನ ನಿಮ್ಮ ಮಗ ತಿನ್ಬೇಕು ಅಂತ ಚೀಸ್ ಕೇಕ್ ಯಾರು ನನಗೆ ರಾಜ ಅವಾಗ್ಲೇ ನಂದು ಸೇಮ್ ಅಂದ. ಪಾಚಿರು ನಿಂದೇನಪ್ಪ ಬವ್ವ ಏನ್ ಹೇಳಿ ಬ್ರೋ ಹೇಳಿ ಬ್ರೋ. ಅವ್ರಿಗೆ ನನಗೆ ಗೊತ್ತು, ಪಕ್ಕ ನಾನ್ ವೆಜ್ ಪ್ರಿಯರು. ಇಲ್ಲಿ ಅಷ್ಟು ನಾನ್ ವೆಜ್ ತಿನ್ನಕ್ ಆಯ್ತಾ ಇಲ್ಲ. ಮೈಸೂರಲ್ಲಿ ತಿಂದಷ್ಟು ಏನಿಲ್ಲ. ಒಂದು ನೋವಿದೆ, ಆಕ್ರೋಶವಿದೆ. ಏನು ಏನ್ ಬೇಕು? ಏನಾರು ನಾನ್ ವೆಜ್ ಓಕೆ. ನಾನ್ ವೆಜ್ ಓಕೆ. ನಿಮ್ಮ ಯಜಮಾನ್ರನ್ನ ಕೇಳು. ಯಾಕವ ಏನ್ ತಿಂತೀಯ ಹೇಳು? ನಿಮ್ ಇಷ್ಟಕ್ಕ ಏನ್ ಕೊಡ್ಸಿದ್ರು ತಿಂತೀನಿ. ನಿಂಗೆ ಇಷ್ಟ ಹೇಳು. ಪಾನಿಪುರಿ, ಗೋಲ್ಗಪ್ಪನ ಪಾನಿಪುರಿ. ನಿಮ್ಮ ಯಜಮಾನ್ರು ಸ್ವಾತಿ ಇರ್ಬೇಕಿತ್ತೀಗ. ನಿಶಾ ಮೈಸೂರಿಗೆಲ್ಲ ಹೋದಾಗ ಮೈಸೂರಲ್ಲಿ ಒಂದೊಂದು ಕಾರಲ್ಲಿ ಹೋಗ್ತಾ ಇದ್ದೋ ಅಲ್ವಾ ವಿನೋದ್? ಯಾರೋ ಬಂದ ಅಣ್ಣ ಪಕ್ಕದಲ್ಲಿ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ 2 ಕಾರಲ್ಲಿ ಹೋಗ್ತಾ ಇದೀವಿ ಗೈಸ್. ಒಂದ್ಸತಿ ಕೆಳಗಡೆ ಇಳಿದ್ರೆ 8 ಜನ 10 ಜನ ಇಳಿತೀವಿ. 8 ಜನ 10 ಜನ 2 ಕಾರ್ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇವತ್ತು ಹಬ್ಬ ಇರೋದ್ರಿಂದ ಟ್ರಾಫಿಕ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಇದೆ. ಫಸ್ಟು ಎಲ್ಲಿಗೆ ಹೋಗೋಣ? ನಿಮ್ಮ ಬಯಕೆ ಮುಗಿಸುವ ಇಲ್ಲ ನಿಶಮ್ ಬಯಕೆ ಮುಗಿಸುವ? ನಿಶಾಕಂದು ಪಾನಿಪುರಿ ಲಾಸ್ಟು. ಬಟ್ ಈಗ ಪಿಜ್ಜಾ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಬನ್ನಿ, ಇಲ್ಲಿ ಹತ್ರ ಆಯ್ತಾ ನಂದಿ? ಹತ್ರದಲ್ಲಿದೆ. ಹಂಗೆ ತಿನ್ಕೊಂಡು ನೆಕ್ಸ್ಟು ನೋಡಿ ಬಂದರೆ ಹೆಂಗೆ ಬರ್ತೀವಿ ಅಂತ. ಮೈಸೂರಲ್ಲಿ ಆದರೆ 4 ಜನ ಹೋಯ್ತಿದ್ದೋ. ಈಗ ಗ್ಯಾಂಗ್ ಕಟ್ಕೊಂಡು ಬರ್ತಾ ಇದೀವಿ. ಬೆಂಗಳೂರಲ್ಲಿ 1 2 3 ನಿಧಿ ಲೆಕ್ಕ ಹಾಕೊಳ್ಳ. 4, ಮಧು 5, ಸಿಂಚನ ಅವ್ರು 6, ನಿಖಿಲ್ ಅವ್ರು 7, ವಿನೋದ್ 8, ವರುಣ್ 9. ಇಷ್ಟು ಅಂದ್ರೆ ಆ ನಂಬರ್ ಬತ್ತು. ನೋಡು ಇಷ್ಟು ಜನಕ್ಕೀಗ ಪಿಜ್ಜಾ ಖಾಲಿ ಅಂತ ಅಂದ್ಬಿಟ್ರೆ ಏನ್ ಮಾಡೋದು? ನಿಶಾ ಪಿಜ್ಜಾ ಖಾಲಿ ಅನ್ನು ಹಿಡ್ಕೊ ಮೈಕು. ಒಂದು ಕೆಲ್ಸಕ್ಕೆ ಹೋಯ್ತಾ ಇದೆ ಈಗ, ಆರಾಮಾಗಿ ಅದನ್ನ ಮಾಡು ಫಸ್ಟು. ಅದನ್ನ ಮಾಡ್ತೀನಿ ಕಣೋ. ನಾನು ಕೇಳಿದ್ದು ಯಾವ ತರ ಪ್ರೋಸೆಸ್ ನಿಮ್ದು ಅಂತ. HR ಆಗಿ ವರ್ಕ್ ಮಾಡ್ತಾರೆ, ಇವ್ರಿಗೆ ಗಾಳ ಆಗ್ತಾವನೆ ಕೆಲಸ ಇದೆಯಾ ಅಂತ. ನನ್ಗೆ ಗಾಳಿ ಇದೆ. ಸೊ ಈಗ ನಿಮ್ಮಿಬ್ಬರಿಗೆ ಒಂದು ಚಾಲೆಂಜು.
ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಪಿಜ್ಜಾ ತಿಂತೀರಾ ಇಲ್ಲ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಮತ್ತೆ ಅಲ್ಲಿ ಗೋಲ್ಗಪ್ಪ ತಿನ್ನಬೇಕು, ಪಿಜ್ಜಾ ತಿನ್ನಬೇಕು, ನೀವೆಲ್ಲರೂ ಕರ್ಕೋದ್ರೆ ಅದನ್ನ ತಿನ್ನಬೇಕು. ಸೊ ಒಂದೇ ಕಡೆ ಜಾಸ್ತಿ ತಿಂದರೆ ಫುಲ್ ಆಗಿಬಿಡುತ್ತೆ. ಎಲ್ಲಿ ಊಟ ಅನ್ನೋ ಆಪ್ಷನ್ನೇ ಇಲ್ಲ. ಬರೀ ಜಂಕ್ ಫುಡ್ ತಿನ್ನಬೇಕು ಅಂತಲೂ ಹೇಳ್ತಾ ಬರೀ ಜಂಕ್ ಫುಡ್. ನಾನು ಹಂಗೆ ಪ್ಲಾನ್ ಮಾಡಿದೆ, ನೀವಿಬ್ಬರಲ್ಲಿ ಚೆನ್ನಾಗಿ ತಿನ್ಸೋಣ ಪಿಜ್ಜಾನ, ಇಬ್ಬರಲ್ಲಿ ಯಾರು ಜಾಸ್ತಿ ಪಿಜ್ಜಾ ತಿಂತಾರೆ ನೋಡೋಣ ಅಂತ. ಹಂಗ ನಾನೇ ತಿನ್ನೋದು. ಅರೆ ನಾನು ಇವಾಗ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ನಮ್ಮ ಬಾಯ್ಸಲ್ಲಿ ಗೊತ್ತಿರ ಯಾರು? ಬಾಯ್ಸ್ ಅಲ್ಲಿ ನಂದಿ ಮುಂದೆ ಯಾರು ಇಲ್ಲ. ನಂದಿ ನಂದಿ ಔಟ್ ಆಫ್ ದಿ ಗೇಮ್. ನಂದಿ ಔಟ್ ಆಫ್ ದ ಗೇಮ್, ನಾನು ಮಾಡಲ್ಲ. ನಂದಿ ಮುಂದೆ ಯಾರು ಇಲ್ಲ. ಗೋಲ್ಗಪ್ಪದಲ್ಲೇ ನೋಡಿ ಹಂಗೆ ಭಯ ಹುಟ್ಟಿಸಿದ್ದಾನೆ ಗೈಸ್ ನಮಗೆ. ಗೈಸ್ ವಿನೋದು ಈ ಥರ ಆಗ್ತಿರೋದು ನೋಡಿದ್ರೆ ನನಗೆ ಏನು ನೆನಪಾಯ್ತು ಗೊತ್ತಾ, ಹಳ್ಳಿ ಕಡೆ ಅಜ್ಜಿದಿರೋ ಅದೇನೋ ಹೊಗೆ ಸೊಪ್ಪನ್ನ ಉದುರಿಸ್ಕೋತಾರಲ್ಲ, ಸೇಮ್ ಅದೇ ಥರ. ವಾವ್, ಬಿಗ್ ಪಿಜ್ಜಾ ಗೈಸ್. ಬಿಗ್ ಪಿಜ್ಜಾ ಚಾಲೆಂಜ್ ಒಂದಿನ ಮಾಡಬೇಕು. ಪಾಪು ಆದಮೇಲೆ ಒಂದಿನ ಮಾಡುವ ಬಿಗ್ ಪಿಜ್ಜಾ ಚಾಲೆಂಜ್. ತಗೊಳ್ಳಿ ಸಿಂಚನ್ ಅವರೇ ನೋಡಿ. ಹೆಣ್ಮಕ್ಳೆಲ್ಲ ಕಾರ್ನ್ ತಿಂತೀವಿ, ಗಂಡ್ಮಕ್ಳೆಲ್ಲ ಏನಿಲ್ಲ ಗೈಸ್, ಹಬ್ಬ ಮುಗ್ದೋಗಿದೆ, ಆಗಲೇ ಟೈಮ್ ಆಗಿಬಿಟ್ಟಿದೆ ಗೈಸ್. ಇನ್ನೇನು ಕತ್ಲಾದ್ಮೇಲೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಏನು ಅಂತಂದರೆ ಚುಕ್ಕಿ ಊಟದ್ಮೇಲೆ ತಿನ್ಬೋದು. ಅಲ್ಲದೇನೋ ಅಂತಿದ್ದಾಳೇನು, ದೇವರು ಮಲ್ಕೊಬಿಟ್ಟಿರುತ್ತೆ ಪರವಾಗಿಲ್ಲ ಇವಾಗ ತಿನ್ಬೋದು ನಾನ್ ವೆಜ್ನ ಅಂತ ಡೈಲಾಗ್ ಬಿಡ್ತಿದ್ದ. ಯಾರು? ಹಾಂ, ತಿಂತೀರಾ? ತಿನ್ನಿ. ಮೆನು ನೋಡ್ತಾ ಇದ್ದೀವಿ ಗೈಸ್. ಮೆನುಲಿ ಒಬ್ರಿಗೆ ಮಿಲ್ಕ್ ಶೇಕ್ ಬೇಕಂತೆ, ಒಬ್ರಿಗೆ ಲಸ್ಸಿ ಬೇಕು, ಒಬ್ರಿಗೆ ಐಸ್ ಶೇಕ್ಸ್ ಬೇಕು. ನಿನಗೇನು ಬೇಕಪ್ಪ? ಅದು ಮಿಲ್ಕ್ ಶೇಕ್ಸ್, ಅದು ಒಂದು ಶೇಕ್ಸ್, ಇದು ಲಸ್ಸಿ, ಇದು 2 ಶೇಕ್ಸ್. ಇವತ್ತು ಎಲ್ಲರೂ ಬಯಕೆ ತೀರಿಸ್ತಾ ಇದ್ದಾನೆ ಅಣ್ಣ ನನ್ನ ಜೊತೆಗೇನೆ. ಯಾರ್ಯಾರು ಏನೇನು ತಿನ್ನಬೇಕು ಅಂತ ಅಂತವ್ರೆ ಎಲ್ರಿಗೂ ಕರ್ಕೊಂಡೋಗಿ ಎಲ್ಲರೂ ತಿಂತಾ ಇದ್ದೀವಿ. ಈಗಲೇ ಗೈಸ್ ಒಂದು ಸ್ವಲ್ಪ ಟೈಮು ಅಂತ ಸಿಕ್ಕಿದ್ದು. ಸೊ ಹಬ್ಬದಿಂದ ಬೆಳಗ್ಗೆಯಿಂದ ಬ್ಯುಸಿ ಆಗಿಬಿಟ್ಟಿದ್ದು. ಹಿಂಗಿದೆ ಚೆನ್ನಾಗಿದೆಯಾ? ಇದೆಯಾ? ಒಂದು 3-4 ದಿನ ಅಷ್ಟೇ ನಾನು ಅಷ್ಟೇ, ಆಮೇಲೆಲ್ಲ ಸಪ್ಪೆಲೆ. ನನ್ನ ಮುಂದೆ ಯಾರು ಏನೋ ತಿನ್ಬೇಡಿ ಕಣಪ್ಪ. ನಾವು ಹೊರಗಡೆ ಹೋಗ್ಬಿಟ್ಟು ತಿಂತೀವಿ. ನಿಶಾ ಏನು ಗೊತ್ತಾ, ಈಗ ಮಗು ಆದಮೇಲೆ ಅವ್ಳಿಗೆ ಹೊಟ್ಟೆ ಉರ್ಸೋಕ್ಕೆ ಅಂತಂದರೆ ಮನೇಲಿ ತಂದು ತಿನ್ಬೇಕೆಲ್ಲನೂ. ಹಾಂ, ಅವಾಗ ಬರೀ ಫುಡ್ ಚಾಲೆಂಜ್ ಮಾಡೋಣ. ಮನೆಯಿಂದ ಈಚೆ ಬರಂಗಿಲ್ಲಲ್ಲ. ಹಾಂ, ಒಂದು ಕತ್ಕೊಂಡ್ ಕಾಫು, ಆಮೇಲೆ ಕಾಲಕ್ಕೆ ಸಾಕ್ಸು, ಕೈ ಚೀಲ, ಒಂದು ನೈಟಿ, ಇಷ್ಟಲ್ಲಿ ಇರ್ತಾಳೆ. 1 ತಿಂಗಳಿಗೆಲ್ಲ ಆಚೆಗೆ ಬರ್ತಾಳೆ ಅಂತ ಗೈಸ್. ರಿಕವರಿ ಆಗಿದ ತಕ್ಷಣ ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಷ್ಟೆ. ಏನಪ್ಪ ಇನ್ನೂ ಹೇಳಿಲ್ವೇನೋ? ಹಾಂ, ಇಲ್ಲ ವೆನಿಲಾನೇ ಹೇಳ್ಬಿಡು. ಹಾಂ, ಇವನು ಎಲ್ಲಾರ ಬರಲಿ ಗೈಸ್, ಇವನೊಂದು ಪರ್ಟಿಕ್ಯುಲರ್, ಇವನು ಏನು ಅವ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ರೀಚ್ ಆದರೆ ಮಾತ್ರ ಏನಾರ ಒಂದು ತಿನ್ನಬೇಕು, ಏನಾರ ಒಂದು ಕುಡಿಬೇಕು ಅಂತ. ಅವೆಲ್ಲ ಬಿಟ್ಬಿಡು ಮಗ, ಅದು ಸಿಗ್ಲಿಲ್ಲ ಚಾಯ್ಸ್, ಅದೆಲ್ಲ ಸಿಗ್ಲಿಲ್ಲ ಅಂತಂದ್ರೆ ನಾವು ಆಲ್ಟರ್ನೇಟಿವ್ ಹುಡುಕ್ಬಿಟ್ಟು ಚೂಸ್ ಮಾಡ್ಕೊಂಡು ಕುಡಿಬೇಕು, ತಿನ್ಬೇಕು. ಇಲ್ಲ ಬೇರೆ ಕಡೆ ಹುಡುಕ್ಬೋದಲ್ಲ, ಬೇರೆ ಕಡೆ ಹುಡುಕ್ಬೋದು. ಈಗ ಆಗಲ್ಲ, ಈ ಬಸ್ರಿ ಹೆಂಗ್ಸ್ನ ಕರ್ಕೊಂಡು ನಾವು ಬೇರೆ ಕಡೆ ಹುಡ್ಕೊಂಡ್ಬಿಡಕ್ಕಾಗಲ್ಲ. ಹಬ್ಬದ ದಿನ ರೋಡಲ್ಲಿ ಹೋಗೋಕ್ಕೆ ಒಂಥರ ಮಜಾ, ಗಾಡಿಗಳೆಲ್ಲ ಕಡಿಮೆ ಇರುತ್ತೆ, ನಾವು ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ನಂದೀಶ್, ನೆಕ್ಸ್ಟ್ ಲೊಕೇಶನ್ ಎಲ್ಲಿಗೆ? ಬಾರ್ಬಿಕ್ಯೂ ಚೆಕ್ ಮಾಡ್ತಾ ಇದ್ದೀನಿ. ವೆಜ್ ನಾನ್ ವೆಜ್ ಎರಡೂ ಸಿಗ್ತಾನೆ ಇಲ್ಲ, ಎಲ್ಲ ಕ್ಲೋಸ್ ಇವತ್ತು ಹಬ್ಬ. ಹುಡುಗಿರ್ಗೆ ಗೈಸ್ ಫಸ್ಟ್ ಸೆಕೆಂಡ್ ಏನ್ ಡಿಶ್ ತಿಂತಾರೆ ಅದೇ ಕ್ಲೋಸ್ ಅವ್ರಿಗೆ. ಸುಮ್ಮನೆ ಆಸೆ ಅಷ್ಟೇ, ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ಒಂದೊಂದು ಪೀಸ್ ನಾವಾದ್ರೂ ಒಂದು ಸ್ವಲ್ಪ ಅರ್ಗಿಸ್ಕೋತೀವಿ, ಬಟ್ ಅವರು ಅರ್ಗಿಸ್ಕೊಳಲ್ಲ ಗೈಸ್. ನೆಕ್ಸ್ಟ್ ನೋಡ್ತಾ ಇದೀವಿ, ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೋಗು ಒಂದು ಸೆಕೆಂಡ್. ನಂದೀಶ್, ನಿಮ್ಗೋಸ್ಕರ ಕರ್ಕೊಂಡ್ಬಂದಿರೋದು. ನೀಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಏನಲ್ಲ, ಹೊಟ್ಟೆ ಫುಲ್ ಮಾಡ್ಕೊಂಡು. ನನಗೆ ಗೊತ್ತು, ನಾನು ವ್ಲಾಗಲ್ಲಿ ಹೇಳ್ಕೊಂಡ್ ಬಂದೆ ಆಗಲೇ, 2 ಡಿಶ್ಶು ತಿಂದಿದ ತಕ್ಷಣ ಮುಗೀತು ನೀವು ಹೆಣ್ಮಕ್ಳದ್ದು ಕತೆ ಅಂತ. ಇನ್ಮೇಲಿಂದ ನಮ್ದು ಗಂಡಕ್ಳದೇ ಆಟ. ಐಸ್ ಕ್ರೀಮ್ ಇಲ್ಲ ಅಂದರೆ ಚೆನ್ನಾಗಿ ತಿನ್ಬೋದಿತ್ತು. ನೀವು ತಿನ್ಬಾರ್ದಿತ್ತು ಐಸ್ ಕ್ರೀಮು. ನಂಗೆ ಗೊತ್ತೇ ಇಲ್ಲ ಎಲ್ಲಿ ಗೊತ್ತೀವಿ ಅಂತ ನಾನು ಹೇಳಿದೆ. ನಂದೀಶ್, ಹೆಂಗಿತ್ತು ಇವತ್ತು ಹಬ್ಬ? ಇವತ್ತು ಯಾಕೋ ನಾನು ಸ್ವಲ್ಪ ನಂದಿನ ರೋಸ್ಟ್ ಮಾಡ್ಬೇಕು ಅನಿಸ್ತಿದೆ. ಸುಮ್ಮನಿರಪ್ಪ. ಇಲ್ಲ, ಡೌಟ್ ವೀಕೆಂಡ್ ಬೇರೆ ಗೊತ್ತಾ, ಸಿಗ್ತೀನಿ. ಇವತ್ತು ವರಲಕ್ಷ್ಮಿ ಹಬ್ಬ, ಏನು ವಿಶೇಷ? ಊರಿಗೆ ಹೋಗ್ಬೇಕು. ನಿಮ್ಮನೆ ಲಕ್ಷ್ಮಿಗೆ ಏನು ಕೊಟ್ರಿ? ಹಾಂ, ನಿಮ್ಮ ಲಕ್ಷ್ಮಿಗೆ ಏನು ಕೊಟ್ರಿ? ಯಾವ ನಮ್ಮ ಲಕ್ಷ್ಮಿ? ನಿಮ್ಮನೆ ಲಕ್ಷ್ಮಿಗೆ ಏನು ಕೊಟ್ರಿ ಹೇಳಪ್ಪ? ನಿಮ್ಮನೆ ಲಕ್ಷ್ಮಿಗೆ ಏನು ಕೊಟ್ರಿ? ಲಕ್ಷ್ಮಿಗೆ ಏನು ಕೊಡ್ತಾರೋ ಲಕ್ಷ್ಮಿ ನಮಗೆ ಕೊಡಬೇಕು. ನಮ್ಮನೇಲಿ
ನಿಶಾ, ನಿಧಿ, ಮಧು ಎಲ್ಲ ಈಗಿದಾರಲ್ವಾ? ಎಂತ ಡೌನ್ ನೋಡ್ಬೇಕಿಲ್ಲ ಅಪ್ಪ ಹೇಳ್ತಿತ್ತು ಹೋಗಕ್ಕೆ. ಗೈಸ್ ಈಗ ನಂದಿ ಒಂದು ಪ್ಲೀಸ್ ಹೇಳ್ಬಿಡ್ತೀನಿ, ತಡೆಯಕೈತಲ್ಲ ಹೇಳ್ಬೇಕು ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ತಡೆಯೋ. ಸೊ ಗೈಸ್ ಅದನ್ನು ಒಂದು ಸ್ವಲ್ಪ ಆಲ್ಟ್ರ್ ಮಾಡಿ ಹೇಳ್ತೀನಿ ಜನಕ್ಕೆ ಅರ್ಥ ಆಗಲಿ. ಸೊ ಗೈಸ್ ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಆಫೀಸ್ಗೆಲ್ಲ ಹೆಣ್ಮಕ್ಳುಗಳೆಲ್ಲ ಹೋಗಿರಲ್ಲ, ಮನೇಲಿ ಹಬ್ಬ ಮಾಡ್ತಾ ಇರ್ತಾರೆ, ಸೀರೆ ಉಟ್ಕೊಂಡು ಅಷ್ಟ ಕುಂಕುಮ ತಗೊಳಕ್ಕೆಲ್ಲ ಹೋಯ್ತಾ ಇರ್ತಾರೆ. ಅದಕ್ಕೆ ನಂದಿನೂ ಹೋಗಿಲ್ಲ ಗೈಸ್ ಇವತ್ತು. ನಿಧಿ ಅವರೇ ತಿನ್ಬೇಕು, ಹೊಟ್ಟೆ ತುಂಬ ತಿನ್ನಿ. ರಿನೋವೇಷನ್ ನಡೀತಾ ಇದೆ ಗಾಯ್ಸ್. ಮತ್ತೆ ಕ್ಲೀನಿಂಗ್, ಕಿಚನ್ ಕ್ಲೀನಿಂಗ್, ರೂಮ್ ಕ್ಲೀನಿಂಗ್. ಏಕೆ ಸೊಳ್ಳೆ ಜಾಸ್ತಿನಾ? ಸೊ ನಮ್ಮ ಮನೆಯಲ್ಲಿ ಕಿಚನ್ ಎಲ್ಲ ರಿನೋವೇಷನ್ ಆಗ್ತಿದೆ. ನಮ್ಮ ಅಮ್ಮ ಅವರು ಗೋಡಂಬಿ ತಿಂತಾರೆ ಗೈಸ್. ಯೋಗ ಮಾಡಿದ್ವಿ ಕಣಮ್ಮ. ಚಿನ್ನು ನೀನು ಸಣ್ಣವರಲ್ಲ, ಅದಕ್ಕೆ ಗೋಡಂಬಿ ತಿಂದು ದಪ್ಪ ಆಗಕ್ಕೆ. ಪೌಷ್ಟಿಕತೆ ಕಡಿಮೆ ಇದೆ ಗೈಸ್. ಸೊ ಅದಕ್ಕೆ ನಮ್ಮ ಅಮ್ಮ ಪೌಷ್ಟಿಕತೆ ತಗೋತಾವ್ರೆ. ಏನಮ್ಮ ಯೋಗ ನಿಂದು? ಎಲ್ಲ ಕೈಗೊಬ್ರು ಕಾಲ್ಗೊಬ್ರು ಮಾಡ್ಕೊಡ್ತಾವ್ರಲ್ಲಮ್ಮ ಮನೇಲಿ. ನೋಡಿ ಡೈನಿಂಗ್ ಟೇಬಲ್ ಅಂತ ಇದ್ರು, ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ತಿಂಡಿ ತಿಂತಾವ್ರೆ. ಸೊ ಹಿಂಗೆ ಇರಬೇಕು. ನನಗೆ ಹೇಳಿದ್ರೆ ನಾನೇನು ಅಡುಗೆ ಮಾಡ್ತೀನಾ? ನೋಡಿ ಗೈಸ್ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀವಿ. ನೋಡಿ ಇಲ್ಲಿ ನೋಡಿ ಅಮ್ಮ ಹಿಂಗೆ ಇರ್ಬೇಕಂತೆ ನೋಡು, ಹುಷಾರು. ಇನ್ಮೇಲಿಂದ ಒಂದು ಸ್ವಲ್ಪ ನಿಮ್ಮದೇ ಅಲ್ವಾ, ನೀವೇ ನೋಡ್ಕೊಬೇಕು. ಎಲ್ಲಿ ಎತ್ಕೋತೀರ ಅಲ್ಲೇ ಇಟ್ಬಿಡಿ. ನಿಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ, ಸೊಪೂರ ಇದ್ದೀರಾ. ತಾರ ಮಧು ಥರ ತಾರ ಆಗಬೇಕು. ಸೊ ಗೈಸ್ ನಂದಲ್ಲ, ನಿಶಂದು ರೂಮ್. ರೂಮಿಗೆ ಬಂದಾಗ ವಾಸನೆ ಹೊಡಿತಾ ಇತ್ತು. ಏನು ಎಲ್ಲಾ ಬಟ್ಟೆ ಹಲೋ ಮೇಡಮ್, ವೆಂಟಿಲೇಷನ್ ಇದೆ. ಅದು ಒಗ್ದಿರೋ ಬಟ್ಟೆ ಒಗಿದಿರೋ ಬಟ್ಟೆ ಎಲ್ಲ ಮಿಕ್ಸು. ಗುರು ಹೊಗಳುತ್ತಾರ ಉಗಿತಾವ್ರ. ಆ ಬೆಡ್ ಸ್ಪ್ರೆಡ್ ಗಬೋ ಅಂತ ಐತೆ, ಅದು ಎಷ್ಟು ಊಸ್ಬಿಟ್ಟಿದ್ರು. ಅಯ್ಯಪ್ಪ. ಇವರಿಬ್ರೆ ಇದ್ದವರು ಮದನ್ ಹಾಗೂ ವಿನೋದ್. ಗೈಸ್ ನನ್ನ ರೂಮು ನಾನು ನೀಟಾಗಿ ಇಟ್ಕೊಂಡಿದ್ದೆ. ನಿಶಾರೆಲ್ಲ ಲಾಸ್ಟ್ ಟೈಮ್ ಬಂದೆಲ್ಲ ಹೋದ್ರಲ್ಲ, ಆಗ ಚೆನ್ನಾಗೆಲ್ಲ ಗಲೀಜು ಮಾಡ್ಬಿಟ್ಟಿದ್ರು. ಸೊ ಈಗೆಲ್ಲ ಎಲ್ಲ ಇವ್ರದ್ದು ಕ್ಯಾಮ್ರಾದೆಲ್ಲ ಇಲ್ಲಿ ಇಡ್ಸಿದೀನಿ, ನಿಮ್ದೆಲ್ಲ ಅಲ್ಲಿ ಕ್ಲೀನ್ ಆಗಿ ಜೋಡಿಸಿದೀನಿ. ಒಂದು ಬಟ್ಟೆ ಇರಬಾರ್ದು. ವಿನೋದ್ ನಾನ್ ಕ್ಲೀನ್ ಮಾಡ್ಕೊಟ್ಟಾಗ್ಲೂ ಇದೇ ಡೈಲಾಗ್, ಒಂದು ಬಟ್ಟೆ ಇರಬಾರ್ದು ಅಲ್ಲಿ. ನನಗೆ ಮೇನ್ ಈ ಏರಿಯಾ ಕ್ಲೀನ್ ಆಗಬಾರ್ದು, ನನಗೆ ವಾರ್ಡ್ರೋಬ್ ಕ್ಲೀನ್ ಮಾಡಿಕೊಟ್ಬಿಡವ ಸಾಕು. ಇಲ್ಲಿ ಏನಾಗುತ್ತೆ ಗೈಸ್, ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ ಏನೋ ಒಂದು ಮೆಟೀರಿಯಲ್ ಇಲ್ಲ, ಅದಕ್ಕೋಸ್ಕರ ಎಲ್ಲ ತಗೊಂಬಿಟ್ಟು ಬಟ್ಟೆಗಳು ತಂದಿದ್ದು ಬಿಚ್ಚಾಕಿದ್ದೆಲ್ಲ ಇಲ್ಲಿ ಬುಟ್ಟಿನೂ ಇರೋದಿಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿರ್ತದ. ಹಾಂ, ಸೊ ರಿಂಗ್ ಲೈಟ್ ಒಂದು ಬುಕ್ ಮಾಡ್ಬಿಟ್ಟು ಈಚೆ ಕಡೆ ವಿನೋದ್ದು. ಇದಾ ನನ್ನ ರೂಮಲ್ಲಿ ಐದು ಟವಲ್ ಐತೆ, ಇರೋದಿಬ್ರೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡವ. ಸೊ ಇಷ್ಟೇ ಗಾಯ್ಸ್, ಈಗೆಲ್ಲ ರಿನೋವೇಷನ್ ನಡೀತಿದೆ. ಮೊನ್ನೆ ನಾನು ಸ್ವಾತಿ ಸೇರ್ಕೊಂಡು ಕ್ಲೀನ್ ಮಾಡಿದೀವಿ ಎಲ್ಲಾನು. ಸ್ನಾನ ಮಾಡಿದ್ರ ತಂದಿ ಇಲ್ಲಿ ಲಾಂಡ್ರಿ ಬ್ಯಾಗ್ ಅಂತ, ಅದಕ್ಕೆ ನಾವು ಸ್ನಾನನೇ ಮಾಡಲ್ವಲ್ಲ. ವಾಶ್ರೂಮ್ ಅಲ್ಲೇ ಇಕ್ಕವನೆ ನೀನು. ಅದೇ ಜನ ಅನ್ಕೋತಾರೆ ಏನ್ ಹಿಂಗ್ ಕಂಪ್ಲೇಂಟ್ ಹೇಳ್ತಾರೆ ವಿನೋದ್ ಬಗ್ಗೆ. ವಾಶ್ರೂಮ್ ಕರ್ಕೊಯ್ತೀನಿ ನಿಮ್ಗೆ. ರೀ ವಾಶ್ರೂಮ್ ಅಲ್ಲಿ ಏನಿರುತ್ತೆ ಬರ್ರಿ. ಇನ್ನರ್ ವೇರ್ನೆಲ್ಲ ಒಳಗಾಕ್ಬಿಟ್ಟಿದೀವಿ, ಬರ್ರಿ ಅದನ್ನೆಲ್ಲ ಜನಕ್ಕೆ ತೋರಿಸ್ತಾರ. ವಿನೋದ್ ಬಿಡ್ರಿ. ಆಮೇಲೆ ನಿಶಾ ಏನಂತ ಗೊತ್ತೇ ವಿನೋದ್ ಹೇಳೋದು, ಇಲ್ಲಿ ಬಾಲ್ಕನಿಲಿ ಒಂದೊಂದು ಇಲ್ಲಿ ಹ್ಯಾಂಗರ್ ಹಾಕೊಡ್ಬೇಕಂತೆ. ಈ ಸೈಡಲ್ಲಿ ಎಲ್ರಿಗೂ ಕಣದರ ಇನ್ನರ್ ಇಡೀ ಸುತ್ತಮುತ್ತ ಜನ ನೋಡ್ಬೇಕು, ವಾವ್ ಯಾರಿದು ಅಂತ. ಇಷ್ಟ ಗೈಸ್, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ಸೆಟಪ್ ಆದ್ಮೇಲೆ ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ. ಹೈಜೀನ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸೊ ಅದಕ್ಕೆ ನೀಟ್ ಆ್ಯಂಡ್ ಕ್ಲೀನಾಗಿ
ಎಲ್ಲ ಸೆಟಪ್ ಮಾಡ್ತಾ ಇವ್ರೆ. ಅಲ್ಲ ಮಗು ಬಂದ್ಮೇಲೆ ಇನ್ನೊಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಹೌದು ನಿಶಾ, ಸ್ವಲ್ಪ ಜಾಸ್ತಿ ಊಟ ಮಾಡಿ ನೀನು ಇಲ್ಲಿ ಬೆಂಗಳೂರಲ್ಲಿ. ಅಲ್ಲ ಇವ್ ಟೇಬಲ್ ಮಾತ್ರ ಇಟ್ಕೊಂಡ್ಬಿಡ್ತಾನೆ ಕಣೆ. ಇದು ಮುಖಕ್ಕೆ ಬೀಳ್ಬೇಕು. ಹಾಗೆ ಇಲ್ಲಿ ದೇವ್ರು ಅವನು ಕೃಷ್ಣ ಮುಕುಂದ ಅಂಗಪುಕ್ಕ ಹೆಣ್ಮಕ್ಳೇ ಇಲ್ಲ ಇಲ್ಲ ಗೋಪಿಗೆ ಎಸ್ತಾರಾ ಹಿಂಗಂದ್ರೆ ಗೈಸ್. ಈಗ ನಮ್ಮ ಮನೆಗೆ ಒಂದು ಐಟಮ್ ಬಂದಿದೆ. ಏನು ಐಟಮ್ ಅಂತಂದರೆ ನಮ್ಮ ಪೀಣ್ಯ ಮನೇಲಿ ಒಂದು ಕಾಟ್ ಅಲ್ಲೇ ಬಿಟ್ಬಿಟ್ಟಿದ್ದ ಗೈಸ್. ಮನೆ ಶಿಫ್ಟ್ ಮಾಡಿದಾಗ ಒಂದು ಕಾಟ್ ಅಲ್ಲೇ ಇತ್ತು, ಬಿಕಾಸ್ ಇಲ್ಲಿ ಜಾಗ ಇಲ್ಲ, ಎಂತಕ್ಕೆ ನೆಸೆಸರಿ ಇಲ್ಲ ಅಂತ. ಅದನ್ನು ಈಗ ತಗೊಂಡು ಬಂದಿದ್ದೀವಿ. ಬಿಕಾಸ್ ಸಿಂಚನ್ ಅವ್ರು ಬಂದಿದ್ದಾರಲ್ವಾ, ಅವ್ರಿಗೆ ಕೆಳಗಡೆ ಬೆಡ್ ಹಾಕಿ ಮಲಗ್ಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಲ್ಲಿದ್ದಿದ್ದು ಕಾಟ್ನ ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ. ಈಗ ಎತ್ಕೊಂಡು ಹೋಗಬೇಕು. ಅಣ್ಣ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಬನ್ನಿ ಎತ್ಕೊಂಡು ಹೋಗುವ. ಬಾಹುಬಲಿ ಅಬ್ಬ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  ಜಾಸ್ತಿ ವೇಟ್ ಆಯ್ತಾ? ಎತ್ಕೊಬಿಡ್ಲ ಕೆಳಗಡೆ ಇಡಿ, ಎತ್ಕೊಳ್ಳೋಣ. ಅಬ್ಬ ಇದು ಎಷ್ಟು ವರ್ಷ ಗೈಸ್? ಮನೆಗೆ ಒಂದು 3 ವರ್ಷ ಆಗೈತೆ ಎತ್ತಿ. ಲಾಕಬಿಡೈತಾ? ಹಾಂ, ಕೆಳಗಡೆ ಇಡಿ, ಎತ್ಕೊಳ್ಳೋಣ. ಅಬ್ಬ ಮೇಲ್ಗಡೆ ಶಿಫ್ಟ್ ಮಾಡಿ ಸಿಗ್ತೀವಿ. ಚಿನ್ನು ಚಿನ್ನು ಇದೋ ಚಿನ್ನು, ಇದೋ ಚಿನ್ನು. ಯಾವ ಶಿಫ್ಟು? 3 ಗಂಟೆ ಫೋನ್ ಶಿಫ್ಟ್ ಮಾಡಿದ್ದ. ಟೈಮ್ ನೋಡಿ ಗೈಸ್, 10:15. ಅಣ್ಣ ಇನ್ನೂ ಎದ್ದಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಾಷ್ಟ ಏನು? ಚಪಾತಿ. ಚೆನ್ನಾಗಿದೆಯಾ ವಿನೋದ್ ಚಪಾತಿ? ಇಲ್ಲಿಗೆ ಬಂದ್ಮೇಲೆ ಫಸ್ಟ್ ಟೈಮ್ ತಿಂತಾ ಇರೋದು ಚಪಾತಿನ? ಸೆಕೆಂಡ್ ಟೈಮ್. ಚೆನ್ನಾಗಿದೆಯಾ ಗೈಸ್? ಚಪಾತಿ ಮಾಡೋಕ್ಕೆ ಇನ್ನೊಂದು ಬೇಜಾರು ಏನು ಅಂತಂದರೆ, ಈ ಟೈಮಲ್ಲಿ 10 ಜನ ಇದ್ದರೆ ಒಂದು ಮಿನಿಮಮ್ ಒಂದು 35 ಚಪಾತಿ ಒತ್ತಬೇಕು. 4 ಅವರ್ ಇದ್ದಿರಬೇಕು ಅಲ್ಲೇ ಒತ್ತಿ ಬೇಸ ಗಂಟನೂ. ನಮ್ಮಮ್ಮ ಮತ್ತು ಸಿಂಚನ್ ಅವರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದಾರೆ. ಏನಮ್ಮ ಇವತ್ತು ಚಪಾತಿಗೆ ಟೊಮೊಟೊ ಗೊಜ್ಜು. ನಾನು ಲಿಟ್ರಲಿ ಗೈಸ್ ಚಿಕ್ಕ ವಯಸ್ಸಿಂದ ಒಂದು 4-5 ವರ್ಷದಿಂದನೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಚಪಾತಿನ ರೌಂಡ್ ಶೇಪಲ್ಲಿ ಒತ್ತಕ್ಕೆ. ಆದರೂ ಇನ್ನೂ ಕಲಿತಿಲ್ಲ ನಾನು. ಅದು ಬರೋದು ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ಟ್ರೈನ್ಡ್ ಆಗಬೇಕು ನೀಟಾಗಿ. ಆಂಟಿ ಹೇಳ್ಕೊಡ್ತಾರಾ? ನನಗೆ ಕಲಿಬೇಕು, ಸಿಕ್ಕಾಬಿಟ್ಟೆ ರೌಂಡಿಗೆ ಬರುತ್ತಲ್ಲ ಆ ಥರ ಒತ್ತಕ್ಕೆ, ಬಟ್ ಬರಲ್ಲ. ಏನು ಮಾಡೋದು? ಶಾರ್ಟೇಜ್ ಗೌರಮ್ಮ. ನಮ್ಮಮ್ಮ ಈಗ ಯಾಕೋ ಬತ್ತಾ ಒಂದು ಸ್ವಲ್ಪ ಸ್ಟೈಲ್ ಕಲಿತಾ ಇದ್ದಾರೆ ಗೈಸ್. ಡೌ ಮಾಡಬೇಡ ಹೇಳಮ್ಮ. ಬ್ಯೂಟಿ ಏನು ಪಾರ್ಲರ್? ಸಲೂನ್ ಬ್ಯೂಟಿ ಪಾರ್ಲರ್. ಮಾಡಪ್ಪ ಕೆಲಸ ಮಾಡು ಬೇಗ ಬೇಗ. ಇವ್ರಿಬ್ರಿಗೆ ಇವಾಗ ಇದು ಕೆಳಗಡೆ ಕ್ಲೀನ್ ಮಾಡಬೇಕು ಅಂತ ಕೆಲಸ ಇವನು ಮಾಡ್ತಾವನೆ. ನಮ್ಮನ್ನು ನಾವು ಯಾವ ಮನೆಗೆ ಹೋದ್ರು ನಮಗೂ ಇಲ್ಲಿಗೂ ಬಿಡದ ನಂಟು ಗೈಸ್. ನಂಟು ಜಾಸ್ತಿ. ಇಲ್ಲಿ ಹೋದ್ರು ಇಲ್ಲಿ ಸೇರ್ಕೊಂಡು ಇಲ್ಲಡೆ ಇಲ್ಲಿ ಪಿಕ್ಕೆ ಇಲ್ಲಿ ಬಿದ್ದವೆ. ಇದೆಲ್ಲ ತುಂಬ ಹೈಜಿನಿಯಾಗಿರ್ಬೇಕು. ನಾನು ಫಸ್ಟೇ ಹೈಜೀನು. ಕೊಳೆ ಅಂದ್ರೆ ಆಗಲ್ಲ ನನಗೆ. ಡೈಲಾಗ್ ಮಾತ್ರ ಸೀರಿಯಸ್ ಆಗಿ ತಗೋಬೇಡಿ. ಗಲೀಜ್ ಅಂದ್ರೆ ಗಲೀಜು. ಚೂರ್ ಗಲೀಜಿದ್ರು ಗೈಸ್ ನನ್ನ ಕೈಲಿ ಆಗಲ್ಲ, ಆಗಲ್ಲ. ಅದ್ರಲ್ಲಿ ಗುಡಿಸ್ತೀಯಾ? ಇಲ್ಲ, ಪರ್ಕೆಯಲ್ಲಿ ಮೇಲೆ ಮೇಲೆಲ್ಲ ತೊಳೆದಿಡೋ ಪಾತ್ರೆ, ಕೆಳಗಡೆ ಎಲ್ಲ ಗಲೀಜು. ಅದಕ್ಕೆ ಅದು ಏನು ಇವ್ರೇನು ಬಂದ್ ಮಾಡಿಲ್ಲ. ನಾನು ಬನ್ನಿ ಕ್ಲೀನ್ ಮಾಡಿ ಮಾಡಿ ಅಂದಿದ್ದಕ್ಕೆ ಬಂದವ್ರು ಇಬ್ರು ಎದ್ದಿ. ಈಗ ಎದುರ್ಕೊಬಿಡಿ ಗೈಸ್. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ ಬಡ ಯೂಟ್ಯೂಬ್ ಚಾನಲ್, ಮಧು ಬಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ಶಾ ಬ್ಲಾಗ್ಸ್. ಲವ್ ಯು ಆಲ್. ಸಿ ನೆಕ್ಸ್ಟ್ ಬ್ಲಾಗ್. ಬಾಯ್.